20 ಕನ್ನಡ ವಾಹಿನಿಗೆ ಸ್ವಾಗತ. ಹೆಸರು ಖರೀದಿಗೆ ಸರ್ಕಾರ ಮಾಡುವ FAQ ಮಾನದಂಡವನ್ನು ರದ್ದುಪಡಿಸಿ ಕೂಡಲೇ ರೈತ ಬೆಳೆದ ಎಲ್ಲ ಹೆಸರು ಕಾಳುಗಳನ್ನು ಸರ್ಕಾರ ಖರೀದಿ ಮಾಡಬೇಕು ಅಂತ ಆಗ್ರಹಿಸಿ ಕುಂದಗೋಳ ತಾಲೂಕಿನ ಹಿರೇಗುಂಜಳ ಗ್ರಾಮದ ರೈತರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರ ಹೆಸರು ಖರೀದಿಗೆ ಮುಂದಾಗುವ ತನಕ ಧರಣಿ ನಡೆಸಲು ಮುಂದಾಗಿರುವ ರೈತರು ಧಾರವಾಡ DC ಕಚೇರಿ ಎದುರಿಗಿನ ಗಾಂಧಿ ಪಾರ್ಕ್ನಲ್ಲಿ ಒಲೆ ಹೂಡಿ ಅಡುಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ರೈತರ ಮನವಿ ಪಡೆದಿದ್ದಾರೆ. ಆದರೆ ಎಲ್ಲಾ ಗುಣಮಟ್ಟದ ಹೆಸರು ಖರೀದಿಯಾಗುವ ತನಕ ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಪಟ್ಟು ಹಿಡಿದಿರುವ ರೈತರು ಅಲ್ಲೇ ಟೆಂಟ್ ಹಾಕಿ ಧರಣಿ ಮಾಡಿದ್ದಾರೆ. ಮತ್ತೊಂದು ಕಡೆ ಕೆಲ ರೈತರು ಅಡುಗೆ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಹವಾಮಾನ ಬದಲಾವಣೆಯಿಂದ ಹದಗೆಟ್ಟ ಹೆಸರು ಬೆಳೆ ಸಮೇತ ಬಂದಿರುವ ರೈತರು ಸರ್ಕಾರ ಯಾವುದೇ ಕಾರಣಕ್ಕೂ FAQ ಮಾನದಂಡ ಅಳವಡಿಸದೆ ಹೆಸರು ಖರೀದಿ ಮಾಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಬೆಳೆದಂಥ ಬೆಳೆಯಾದಂಥ ಹೆಸರನ್ನು ಏನು ಗೌರ್ಮೆಂಟ್ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತು, ಅದರ ಬೆಂಬಲ ಬೆಲೆಯನ್ನು 8,800 ಚಿಲ್ಲರೆ ಮಾಡಿದರು. ಆದರೆ ಇವತ್ತಿನವರೆಗೂ ನಮ್ಮ ಹೆಸರು ಬೆಳೆಗಳನ್ನು ಖರೀದಿ ಮಾಡ್ತಿಲ್ಲ ಕೇಂದ್ರದವರು. ಏನು ನಮ್ಮ ಎಲಿವಾಳ, ಕುಂದಗೋಳ, ನಮ್ಮ ಕೊಳೆವಾಡ ಇಲ್ಲಿ ಯಾವ ಹೆಸರನ್ನ ತೆಗೆದುಕೊಳ್ತಾ ಇಲ್ಲ. ಈಗ ನಾವು ಮೊನ್ನೆ ಹೋಗಿ ಅವನ್ನ ಹೆಸರು ತೋರಿಸಿದಾಗ ಇದರಾಗಿದ್ದಂಥ ಕರೆಕಾಳನ್ನು ತೆಗೀರಿ, ಅದನ್ನು ಡ್ಯಾಮೇಜ್ ತಗೊಳ್ರಿ, ಆಮೇಲೆ ಅದು FAQ ಅಂತೇಳಿ ಅವ್ರದ್ದೊಂದು ಕಂಡೀಷನ್ ಇದೆ. ಆ ಮಾನದಂಡಗಳನ್ನು ಅದರ ಮೇಲೆ ಹೇಳಿ ಆ ಹೆಸರನ್ನ ಇವು ಹೆಸರು ಖರೀದಿ ಕೇಂದ್ರಕ್ಕೆ ಉಪಯೋಗ ಇಲ್ಲ, ಖರೀದಿ ಮಾಡೋಕ್ಕಾಗೋದಿಲ್ಲ ಅಂತ ಕಾರಣವನ್ನು ಹೇಳ್ತಾ ಇದ್ದಾರೆ. ಆದ ಕಾರಣ ನಾವು ಮೊನ್ನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, JD ಅವರಿಗೆ, AD ಅವರಿಗೆ, ಸಂಬಂಧಪಟ್ಟ ನಮ್ಮ ತಾಲೂಕಾ ದಂಡಾಧಿಕಾರಿಗಳಿಗೆ ಎಲ್ಲರಿಗೂ ಮನವಿಯನ್ನು ಅರ್ಪಿಸಿ ಮತ್ತು ಸಚಿವರಿಗೂ ಕೂಡ ಸಂತೋಷ್ ಲಾಡ್ ಅವರಿಗೆ, ಆಮೇಲೆ ಪ್ರಹ್ಲಾದ್ ಜೋಶಿ ಅವರಿಗೆ, ಆಮೇಲೆ HK ಪಾಟೀಲ್ರಿಗೆ, ಕೋನ್ ರೆಡ್ಡಿ ಅವರಿಗೆ ಎಲ್ಲರಿಗೆ ಬೆಳಗಾವಿನಲ್ಲಿ ಹೋಗಿ ಮನವಿಯನ್ನು ಕೊಟ್ಟು ಬಂದಿದ್ವಿ. ಆದರೆ ಅವರು ಇವತ್ತಿನವರೆಗೂ ಯಾವುದೇ ಥರ ಒಂದು ರೈತರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ. ಯಾಕೆಂದರೆ ರೈತ ಯಾವುದೇ ಬೆಳೆ ಬೆಳೆದ್ರೂ ಹೋರಾಟ ಮಾಡಿ ಮಾರುವಂಥ ಪರಿಸ್ಥಿತಿ ಬಂತಲ್ಲ. ಇದಕ್ಕೆ ಕಾರಣ ಏನು? ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಯಾಕೆ ಮಾಡಬೇಕು? ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಅರ್ಜಿಯನ್ನು ತೊಗೊಂಡ್ರು. ಆಮೇಲೆ ಅದಕ್ಕೆ GPS ಇದ್ದಂಥ ರೈತರಿಗೆ ಅಷ್ಟೇ ಅವಕಾಶ, ಇಲ್ಲಾಂದ್ರೆ ಅವರು GPS ಇಲ್ಲ ಅಂತಂದ್ರೆ ಅವ್ರಿಗೆ ಅವಕಾಶ ಇಲ್ಲ. ಅವ್ರು ತೆಗೆದಾರ್ರಿ, ಖರೀದಿ ಮಾಡ್ಕೊಳ್ತಾ ಇಲ್ಲ. ಈಗ ಅವರು FAQ ಒಂದು ಮಾನದಂಡನೆಯನ್ನು ನಮ್ಗೆ ಅವರು ಚಂದ್ರಶೇಖರ್ ಪರಮೇಶ್ವರಪ್ಪ ನಾವು FAQ ಮಾನದಂಡನೆಯನ್ನು ತೆಗಿಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡೇವ್ರಿ. ಸರ್ಕಾರ ತೆಗೆದಿಲ್ಲ. ಮತ್ತು ಖರೀದಿ ಕೇಂದ್ರದೊಳಗೆ ಅಥೆಂಟಿಕ್ ಆಗಿ ನಮ್ಮ ಮಾಲನ್ನು ಚೆಕ್ ಮಾಡ್ತಕ್ಕಂಥವ್ರು ಯಾರಪ್ಪ? ಯಾರ ಗೌರ್ಮೆಂಟ್ ಅಥೆಂಟಿಕ್ ಗೌರ್ಮೆಂಟ್ ಆಫೀಸರ್ ಅದಾರನ್ರಿ ಇಲ್ಲಿ? ನಮ್ಮ ಟೆಸ್ಟಿಂಗ್ ಬರ್ತೈತಿ ಇಲ್ಲ ಅನ್ನೋದು ನೋಡೋಕೆ ಸೊಸೈಟಿ ಮ್ಯಾನೇಜರ, ಕಮಿಟಿಯರ್ ಇಟ್ಕೊಂಡಂಥ ಒಬ್ಬ ಮ್ಯಾನೇಜರ ಇದು ಬರೋಂಗಿಲ್ಲ, ತೊಗೊಂಡು ನಡಿ, ನಾವು ತೊಗೊಳಂಗೆ ಇಲ್ಲಿ ಮೆಸರ್ ಅಂದ್ರೆ ರೈತನ ಪರಿಸ್ಥಿತಿ ಏನಾಗತ್ರಿ? ಮತ್ತು ಈ ಪರಿಸ್ಥಿತಿ ಅಲ್ಲಿ ನಡೆದೈತಿ ಅಂದ್ರೆ ಇವ್ರು ಕಣ್ಣು ತೆಗೆದು ನೋಡ್ದಂಗೆ ಸರ್ಕಾರ ಕುಂತೈತಿ ಅಂದ್ರೆ ಗೌರ್ಮೆಂಟ್ ಏನು ಅಥೆಂಟಿಕ್ ಆಗಿ ಗುಡಾವ್ನಾಗ ಇಟ್ಟಾರಲ್ರಿ ಕ್ವಾಲಿಟಿ ಟೆಸ್ಟ್ ಮಾಡೋಕೆ, ಅವ್ರನ್ನ ಗೌರ್ಮೆಂಟ್ ಯಾರು ಆಫೀಸರ್ನ ಖರೀದಿ ಕೇಂದ್ರಕ್ಕೆ ಒಬ್ಬರು ನೇಮಕ ಮಾಡಲಿ. ಗೌರ್ಮೆಂಟ್ ಆಫೀಸರ್ ಇವತ್ತು ಬರೋಂಗಿಲ್ಲ ಅಲ್ಲಿ, ನಾವು ಎಲ್ಲರ ಮಾರ್ಕೆಟ್ನಾಗ ಓದ್ ಮಾಡ್ತೇವೆ. ಅದನ್ನು ಯಾರ ಒಬ್ಬರು ಸಾಮಾನ್ಯ ಮನುಷ್ಯ ಬರೋಂಗಿಲ್ಲ ಅಂದ್ರೆ ರೈತ ಮನೆಗೆ ಹೋಗ್ಬೇಕಂದ್ರೆ ಅದಕ್ಕೆ ಪ್ರಕೃತಿ ವಿಕೋಪಕ್ಕಾಗಿ ಬೆಳೆ ನಾಶ ಆಗೈತಿ ಅಂದ್ರೆ ಏನು ರೈತ ಏನಾದ್ರು ಹೋಗಿ ಚಪ್ರ ಹೊತ್ತಾಗ ಬರ್ತದೇನ್ರಿ? ಹೆಸರು ಬೆಳೆದಿದ್ದಕ್ಕೆ ಬೆಳೆದಂಥ ಬೆಳೆ ತೊಗೋಬೇಕ್ರಪ್ಪ. 3 ಕ್ವಾಲಿಟಿ ರೇಟ್ ಮಾಡಿ ಅಂತೀವಿ ನಾವು. ಫಸ್ಟ್, ಸೆಕೆಂಡ್, ಥರ್ಡ್ ಮಾಡಿ ಅಂತೀವಿ ನಾವು. ಫಸ್ಟ್ ಕ್ವಾಲಿಟಿ ಇದ್ದರೆ ಫಸ್ಟ್ ಕ್ವಾಲಿಟಿ ರೇಟ್ ಕೊಡ್ರಿ, ಸೆಕೆಂಡ್ ಕ್ವಾಲಿಟಿ ಇದ್ದರೆ ಸೆಕೆಂಡ್ ಕ್ವಾಲಿಟಿ ಕೊಡ್ರಿ, ಥರ್ಡ್ ಕ್ವಾಲಿಟಿ ಇದ್ದರೆ ಥರ್ಡ್ ಕ್ವಾಲಿಟಿ ಅಂದ್ರೆ ಕೊಡಂದ್ರೆ ಏನಿಲ್ಲ. ಖರೀದಿ ಕೇಂದ್ರನ ಚಲೋ ಮಾಡಂಗಿಲ್ಲ ಅಂದ್ರೆ ನಮ್ಮ ತಾಲೂಕಿನಾಗ ಒಂದು ಚಲೋ ಆಗೈತಿ ರೀ ಹೇಳ್ದಾಗ. ನಮ್ಮ ಊರು ಸೊಸೈಟಿ ಇದೆ, ನಿಮ್ಮ ತೊಗೊಳಂಗಿಲ್ಲ ಅಂತ ಹೇಳ್ತಾರೆ ಅವ್ರು. ಮತ್ತು ಎಲ್ಲಿ ಹೋಗಿ ಮಾರ್ಬೇಕಪ್ಪ ರೈತರೆ? ಹಿರೇಗುಂದಳ್ರಿ, ಅಲ್ಲಿಗೆ ನಮಗೆ 40 ಕಿಲೋಮೀಟ್ರ್ ಐತ್ರಿ. 3 ವರ್ಷ ಆಯ್ತು ನಾವು FAQ ಕೊಡ್ರಿ ಅಂತೇಳಿ ಅನ್ನೋಕೊಂತ, ಖರೀದಿ ಕೇಂದ್ರ ಕೊಡ್ರಿ ನಮಗೆ ಅಂತೇಳಿ. ಅಲ್ಲೇ ಕೊಟ್ಟೇವಿ, ಅಲ್ಲೇ ಕೊಡ್ರಿ ಅಂದ್ರೆ ಮತ್ತು ರೈತರು ಅವ್ರು ತಮಗೆ ಬಂದವ್ರು ಬೇಕಂದ್ರೆ ತೊಗೊಂತಾರೆ ರೀ ಅವ್ರೆ. ಮತ್ತು ಗೋಡೌನ್ಯಾಗ ಚೆಕ್ ಮಾಡೋರು ಬೇಕಲ್ರಿ. ಈ ಮಾಲ್ ನಾವು ಸೊಸೈಟಿಗೆ ಹೋದೇವಿ ಅಂದ್ರೆ ಅಲ್ಲಿ ಚೆಕ್ ಮಾಡೋಕೆ ಏನು ಗೌರ್ಮೆಂಟ್ ಆಫೀಸರ್ ರೀ ಅವ್ರು? ನಮ್ಮ ಗೌರ್ಮೆಂಟ್ ಎಂಥದ ತೋರಿ ಅಂತ ಗೈಡ್ಲೈನ್ಸ್ ಕೊಟ್ಟದಂತೆ ಇವ್ರಿಗೇನಾರ ಗೈಡ್ಲೈನ್ಸ್ ಇರ್ತದೇನ್ರಿ? ಇವ್ರನ್ನೇನಾರ ಕರೆದಿರ್ತಾರ ಟ್ರೈನಿಂಗ್? ಈಗ ಎಂಥವ್ರಲ್ಲಿ ರೈತರು ಇವತ್ತು ಲಾಸ್ ಆಗ್ಯಾನಪ್ಪ ಅಂದ್ರೆ ಈ ಬೆಳೆದಂಥವ್ರು ರೈತಂದು ಏನೈತಿ ಅದಕ್ಕೆ ರೇಟ್ ಕಡಿಮೆ ಮಾಡಿ ಕೊಡವಲ್ರಿ ಅವ್ರು. ಗೌರ್ಮೆಂಟ್ ಖರೀದಿ ಮಾಡ್ಬೇಕು. FAQ ಮಾನದಂಡನೆ ತೆಗಿ ಮಟ್ಟ ನಮ್ಮ ಹೋರಾಟ ಇರ್ತದ್ರಿ. ಒಟ್ಟಾರೆ ಈ ಹೆಸರು ಖರೀದಿ ಕೇಂದ್ರದಲ್ಲಿ ಹಾಗೂ FAQ ಮಾನದಂಡ ಇರೋದ್ರಿಂದ ರೈತರು ಹೆಸರು ಮಾರಾಟ ಮಾಡದಂತಾಗಿದೆ ಅಂತ ಆರೋಪಿಸಿರುವ ಅನ್ನದಾತರು ಆ ಮಾನದಂಡವನ್ನ ತೆಗೆದು ಎಲ್ಲಾ ರೀತಿಯ ಹೆಸರು ಕಾಳುಗಳನ್ನ ಖರೀದಿ ಮಾಡಬೇಕು ಅಂತ ಧರಣಿ ಆರಂಭಿಸಿದ್ದು, ಜಿಲ್ಲಾಡಳಿತ ಇದನ್ನ ಹೇಗೆ ಬಗೆಹರಿಸುತ್ತದೆಯೋ ಕಾದು ನೋಡಬೇಕಾಗಿದೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.